ಇನ್ನು ಕಲಬುರಗಿ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಕೂಡ ಅಬ್ಬರಿಸ್ತಾ ಇದ್ದಾರೆ. ಜೇವರ್ಗಿ ಪಟ್ಟಣದಲ್ಲಿ ಬಹಿರಂಗ ಸಮಾವೇಶವನ್ನ ಮಾಡಿ ಮತಬೇಟೆಯಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವರ ಪರವಾಗಿ ಪ್ರಚಾರವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಕೂಡ ರಾಧಾಕೃಷ್ಣ ದೊಡ್ಮನಿಯವರ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿಯನ್ನ ನೋಡಿ ಮೋದಿ ಬೈಯೋದಕ್ಕೆ ಶುರು ಮಾಡಿದ್ದಾರೆ. ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗಿ ವಿಡಿಯೋ ಮೋದಿಗೆ ಕಳಿಸಿ ಅಂತ ಸೌದಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಖರ್ಗೆ ಪ್ರಧಾನಿಯಾಗೋದು ಸತ್ಯ ಅಂತ ಬಾಬುರಾವ್ ಚಿಂಚನಸೂರ್ ಇದೇ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೇವರ್ಗಿ ಪಟ್ಟಣದಲ್ಲಿ ಬಹಿರಂಗ ಸಮಾವೇಶ ಮಾಡಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಕೂಡ ಭಾಷಣವನ್ನ ಮಾಡಿ ತಮ್ಮ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇಶದಾಗಿನ ರೈತರು ಎದ್ದು ಕೂತ್ರು. ಮೋದಿ ಅವರು ಬಂದ್ರೆ ಬರಗಾಲದ ದೌಡಿಯಿಂದ ಈ ರೈತರನ್ನು ಹೊರಗೆ ಹಾಕ್ತಾರೆ, ಸ್ವತಂತ್ರ ಬದುಕನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳಿ ಆಗಲಿಲ್ಲ. ಅದರ ಜೊತೆಗೆ ಇನ್ನೊಂದು ಹೇಳಿ, ರೈತರ ಆದಾಯವನ್ನ ದುಗುಣ ಮಾಡ್ತೀವಿ ಅಂತ. ಆಯ್ತನ್ರಿ ದುಗುಣ, ಆಯ್ತನ್ರಿ ಡಬಲ್. ಜೇವರ್ಗಿ ಜನ ಹೇಳ್ಬೇಕು, ನದಿ ಜೋಡಣೆನೂ ಆಗಲಿಲ್ಲ. ಡಾಲರ್ ರೇಟ್ 54 ಇದ್ದದ್ದು ಅದು 100 ಸಮೀಪಕ್ಕೆ ಹೋಗ್ತಾ ಇದೆ. ಅವಾಗ ಹೇಳ್ತಿದ್ರು ಡಾಲರ್ ರೇಟ್ 54 ಇದೆ, ಅದನ್ನು ಭಾರತದ ರುಪೀಸ್ ಮುಂದೆ 10 ಬರುವಂಗ ಮಾಡ್ತೀವಿ ಅಂತ ಹೇಳ್ತಿದ್ರು. ಇವೆಲ್ಲ ಥರ್ಡ್ ಪಾರ್ಟಿ ಕ್ಯಾಂಪೇನ್ ಒಳಗೆ ಹೇಳ್ತಿದ್ರು ನಮಗ್. ಅದನ್ನೆಲ್ಲ ನಂಬಿಕೊಂಡು ಈ ದೇಶದ ಜನ ಇವರಿಗೆ ಮತಗಳನ್ನು ಹಾಕಿ 10 ವರ್ಷ ಆಯ್ತು. ಈಗ ಮತ್ತೆ ಮ್ಯಾನಿಫೆಸ್ಟೋದಾಗ ಮಾಡಿ ಹೇಳಿದರು, ಈ ವರ್ಷಕ್ಕೆ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ. ರೈತರ ಆದಾಯ ದುಗುಣ ಆಗಲಿಲ್ಲ. ರೈತರ ಪಡ್ಕೊಳ್ತಕ್ಕಂಥ ರಸಗೊಬ್ಬರ ರೇಟು ಡಿಎಪಿ ಇರ್ಬೋದು, 19 ಇರ್ಬೋದು, ಸಲ್ಫೇಟ್ ಇರ್ಬೋದು, ಯಾವುದೇ ಗೊಬ್ಬರ ತಗೊಳಕ್ ಹೋಗ್ರಿ, ಕ್ರಿಮಿನಾಶಕ ತಗೊಳಕ್ ಹೋಗ್ರಿ, ಇವತ್ತು 2 ಪಟ್ಟಾಗಿದೆ. ಅದಕ್ಕೆ ಈ ಭಾಗದ ಎಲ್ಲ ರೈತರಿಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿ, ದೇಶದ ಬಲಿಷ್ಠ ನಾಯಕರಾಗಿ, ಇಂದಿರಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಸೋನಿಯಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ರಾಹುಲ್ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಾರೆ. ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು ಇಡೀ ದೇಶವೇ ಗುರುತಿಸುವಂತ ಮಟ್ಟಕ್ಕೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಳೆಸಿದರು. ಅದೇ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರ ಮುಂದಿನ ಪ್ರೈಮ್ ಮಿನಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಆಗುದು 100% ಸತ್ಯ ಇದೆ. ಯಾವ ಪ್ರಕಾರ ಸೂರ್ಯ ಚಂದ್ರ ಹುಟ್ಟುದು ಎಷ್ಟು ಸತ್ಯ ಇದೆ, ಅಷ್ಟೇ ಸತ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗೋದು ಸತ್ಯ. ಇವತ್ತಿನ ದಿವಸ ಬಡವರ ಕಣ್ಣೀರು ಒರೆಸಿದಂತ ಮಾನನೇತ 5 ಗ್ಯಾರಂಟಿ ಕೊಟ್ಟಿ ಬಡವರಿಗೆ ಊಟ ಕೊಟ್ಟಂತ ದೇವರು ಇವತ್ತು ಸಿದ್ದರಾಮಯ್ಯ ಅವರು. ಅದೇ ಪ್ರಕಾರ ಅವರು ಸಾಥಿಯಾಗಿ ಡಿಕೆ ಶಿವಕುಮಾರ್ ಒಬ್ಬ ಮುತ್ಸದಿ ನಾಯಕರಿದ್ದಾರೆ, ಬಲಿಷ್ಠ ನಾಯಕರಿದ್ದಾರೆ, ಜನಪ್ರಿಯ ನಾಯಕರಿದ್ದಾರೆ. ಈ ರಾಜ್ಯದ ಹುಲಿಯಾಗಿ ತಂದೆ ಆದ ಒಂದು ದರ್ಪವನ್ನು ಚಾಕು ಮುಡಿಸಂತ ಡಿಕೆ ಶಿವಕುಮಾರ್ ಇದ್ದಾರೆ. ಇವತ್ತಿನ ದಿವಸ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಗಾಳಿ ಬೀಸ್ತದೆ, ಖರ್ಗೆ ಅವರು ಗಾಳಿ ಬೀಸ್ತದೆ. ಖರ್ಗೆ ಅವರು ಗಾಳಿ ತಡೆಯಲು ಯಾರಿಂದ ಸಾಧ್ಯ ಇಲ್ಲ. ಬಿಜೆಪಿ ಬಲ ದಿನೇ ದಿನೇ ಕುಸಿಯುತ್ತಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜೈಬರಿ, ಎಲ್ಲ ಕಡೆ ದೇಶ ತುಂಬಾ ಕಾಂಗ್ರೆಸ್ ಜೈಬರಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪ್ರಚಂಡ ಏನು ಗ್ಯಾರಂಟಿ ಸ್ಕೀಮ್ಸ್ ಇವೆ, 5 ಗ್ಯಾರಂಟಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಾಗೂ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಕ್ಯಾಬಿನೆಟ್ ಮಂತ್ರಿಗಳು ಎಲ್ಲರೂ ಸೇರಿ ಏನ್ ನಿಮಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೋ ಆ ಗ್ಯಾರಂಟಿನೇ ನಮ್ಮ ಚುನಾವಣೆ ಗೆಲ್ಲಿಸ್ತಕ್ಕಂಥ ಅಸ್ತ್ರ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ. ಯಾಕಂದ್ರೆ ಅವರು ಕೊಟ್ಟಂತ ಗ್ಯಾರಂಟಿ, ನಮ್ಮ ಪಕ್ಷ ಕೊಟ್ಟಂತ ಗ್ಯಾರಂಟಿ ರಾಜ್ಯದಲ್ಲಿ ಇದು ಈಗಾಗಲೇ ಅನುಷ್ಠಾನದಲ್ಲಿ ಬಂದಿದೆ. ಈಗಾಗಲೇ ಅದನ್ನ ನಾವು
ಇಂಪ್ಲಿಮೆಂಟ್ ಮಾಡಿದ್ದೇವೆ. ಅದನ್ನ ಪದೇ ಪದೇ ನಮ್ಮ ಎಲ್ಲ ಮುಖಂಡರು ಕೂಡ ಹೇಳಿದ್ರು. ಅದನ್ನ ನೀವು ಕೈ ಎತ್ತಿ ಅದಕ್ಕೆ ಸ್ವಾಗತವನ್ನ ಮಾಡಿದ್ರಿ. ಅದಕ್ಕಾಗಿ ನಾನು ಹೆಚ್ಚು ಅದರ ಬಗ್ಗೆ ಒತ್ತು ಕೊಡಕ್ಕೆ ಹೋಗೋದಿಲ್ಲ. ಆದರೆ ನಾವು ಕೆಲವು ಗ್ಯಾರಂಟಿಗಳನ್ನ ನಮ್ಮ ಒಕ್ಕೂಟು, ನಮ್ಮ ಇಂಡಿಯಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ನೀವೇನ್ ಮಾಡ್ತೀರಿ ಅಂತ ಹೇಳಿ ಜನ ನಮಗೆ ಕೇಳಬಹುದು. ಅದಕ್ಕಾಗಿ ನಾವು ನಮ್ಮ ಪ್ರಣಾಳಿಕೆ, ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋ ನಿಮ್ ಮುಂದೆ ಇದೆ. ಆ ಎಲೆಕ್ಷನ್ ಮ್ಯಾನಿಫೆಸ್ಟೋ ನಿಮಗೆ ನಾವು ಕೊಡೋದ್ರಿಂದ ಮೋದಿ ಅವರು ಸ್ವಲ್ಪ ಅವರಿಗೆ ಒಂದು ಫ್ರಸ್ಟ್ರೇಷನ್ ಬಂದಿದೆ. ಏನಪ್ಪ ಇವರು ಇಂಥ ಒಂದು ಒಳ್ಳೆ ಚುನಾವಣೆ ಮ್ಯಾನಿಫೆಸ್ಟೋ ತಂದಾರ, ಪ್ರಣಾಳಿಕೆ ತಂದಿದ್ದಾರೆ, ನಾನು ಏನ್ ಮಾಡಲಿ ಅಂತ ಹೇಳಿ ಮೋದಿ ಅವರು ಸ್ವಲ್ಪ ನಿರಾಶರಾಗಿದ್ದಾರೆ. ಹಾಗೆ